Excel Techno School, ಗುರುವಾಯನಕೆರೆ, ವೇಣೂರು. Admission open now. ಸಂತೋಷ್ ಲಾಡ್ ಅವರು ಮಾತನ್ನು ಹೇಳಿದ್ದಾರೆ. ಗೊತ್ತಿಲ್ಲ, ಈಗ ಇದ್ರದ್ದೇನ ಇದೆಯಾ? ಫೇಸ್ ಆಫ್ ಕಾಂಗ್ರೆಸ್ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಫೇಸ್ ಆಫ್ ಕಾಂಗ್ರೆಸ್ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಕೋಲಾರದಲ್ಲಿ ನೀವು ಕೂಡ ಮಾತನ್ನು ಹೇಳಿದ್ರಿ, ಅದ್ರ ವಿಚಾರ ಬಗ್ಗೆ ಅದು ನೀವು ಸಂತೋಷ್ ಲಾಡ್ನ ಕೇಳಬೇಕು. ನೋಡಿ, ಇವತ್ತು ನಾವು ಇಲ್ಲಿ ಸೇರಿರುವಂಥ ಸಭೆ ಕರ್ನಾಟಕ ರಾಜ್ಯಕ್ಕೆ, ಪುದುಚೇರಿಗೆ, ತಮಿಳುನಾಡಿಗೆ ಕೇಂದ್ರ ಸರ್ಕಾರದಿಂದ, ಕೇಂದ್ರ ಅರ್ಬನ್ ಡೆವಲಪ್ಮೆಂಟ್ ಮತ್ತು ಹೌಸಿಂಗಿಂದ ಏನೇನು ಸಹಾಯಗಳು ಬೇಕು ಅಂತೇಳಿ ಖಟ್ಟರ್ ಸಾಹೇಬರು ಬಂದಿದ್ದಾರೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿ ನಮ್ಮ ಕೇಂದ್ರ ಸಚಿವರು ಬಹಳಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇದೆ. ಬಹಳಷ್ಟು ಚೆನ್ನಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಸೊ ಕೇಂದ್ರ ಸರ್ಕಾರದಿಂದ ನಮಗೆ ಹಲವಾರು ಅನುದಾನಗಳು ಬರಲಿಕ್ಕಿದೆ ಅಂತ ನಾನು ನಮ್ಮ ಉಪಮುಖ್ಯಮಂತ್ರಿಗಳೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅದನ್ನ ಯಾವ ತರ ಅವ್ರು ತಗೊಂಡು ಹೋಗ್ತಾರೆ ಅಂತ ನೋಡ್ಬೇಕು. ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಹೇಗೆ ಅನಿವಾರ್ಯನೋ, ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅನಿವಾರ್ಯ ಅಂತ ಮಾತಾಡ್ತಿದ್ದಾರೆ. ನೀವು ಕೂಡ ಕೋಲಾರದಲ್ಲ ಮಾತನ್ನು ಹೇಳಿದ್ರು. ಸಂತೋಷ್ ಲಾಡ್ ಅವ್ರನ್ನೇ ಕೇಳಬೇಕು. ಅವರವ್ರ ಅಭಿಪ್ರಾಯ ಹೇಳಲಿಕ್ಕೆ ಅವರು ಸ್ವತಂತ್ರರಿದ್ದಾರೆ. ಯಾವುದು ಕೆಟ್ಟ ದೃಷ್ಟಿಲಿ ಏನು ಹೇಳಿಲ್ಲ. ಎಲ್ಲರೂ ನಮ್ಮ ಲೀಡರ್ಸ್ ಅಂತ ಹೇಳುವಂಥ ದೃಷ್ಟಿಲಿ ಹೇಳಿದ್ದಾರೆ. ಅದು ಅವ್ರನ್ನೇ ನೀವು ಕೇಳಬೇಕು. ನೀವು ಕೂಡ ಈ ಚುನಾವಣೆಗೆ, ಮುಂದಿನ ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಅಭಿಪ್ರಾಯ. ನಾನು ಒಬ್ಬನೇ ಅಲ್ಲ ರೀ, ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಂದ ಹಿಡಿದು ನನ್ನ ಮುಂದೆ ಹೇಳಿರುವಂಥದ್ದು ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಅನಿವಾರ್ಯ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಇಂದ ಹಿಡಿದು, ನಮ್ಮ AICC ಅಧ್ಯಕ್ಷರಿಂದ ಹಿಡಿದು, ನಮ್ಮ ಜನರಲ್ ಸೆಕ್ರೆಟರಿಯಿಂದ ಹಿಡಿದು ಎಲ್ಲರೂ ಅದೇ ಮಾತು ಹೇಳ್ತಾ ಇರೋದು. 28ಕ್ಕೂ ಸಹ ಅವರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ. ಇಟ್ಸ್ ವೆರಿ ಕ್ಲಿಯರ್. ಅದು ನಾನೊಬ್ಬಂದೇ ಸ್ಟೇಟ್ಮೆಂಟ್ ಅಲ್ಲ. ನಮ್ಮ ರಾಜ್ಯ KPCC ಅವರು ಉಪಮುಖ್ಯಮಂತ್ರಿಗಳು ಅನ್ನೋದಕ್ಕಿಂತ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಸಹ ಹೇಳಿದ್ದಾರೆ 28ಕ್ಕೆ ಸಿದ್ದರಾಮಯ್ಯನವರು ಕಂಟೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ಬಿಜೆಪಿಗೆ ಯಡಿಯೂರಪ್ಪ ಅವರು ಹೇಗೆ ಫೇಸ್ ಆಫ್ ಅನ್ನುವಂಥದ್ದಿದೆಯಾ, JDSಗೆ ದೇವೇಗೌಡರು, ಕಾಂಗ್ರೆಸ್ಗೆ ಸಿದ್ದರಾಮಯ್ಯ. ನಾನು ಗೊತ್ತಿಲ್ಲ ರೀ, ಅದು ನನ್ನನ್ನು ಕೇಳಿದ್ರೆ ಯಾರು ನೀವು ಹೇಳ್ತೀವಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ. ನಾನು ಹೇಳ್ತಾ ಇರೋದು ನೀವು ಅರ್ಥನೆ ಮಾಡ್ಕೊತಾ ಇಲ್ಲ. ಅವ್ರವ್ರ ಸ್ಟೇಟ್ಮೆಂಟ್ ಅವ್ರಿಗೆ ಕೇಳಬೇಕು. ಯಾರೋ ಹೇಳಿದ್ರು ಅಂತ ನನ್ ಕೇಳಿದ್ರೆ, ನಾನು ಹೇಳ್ತಾ ಇರೋದು ಇಷ್ಟೇನೆ. ನನ್ನ ಒಳಗೊಂಡಂತೆ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು, PCC ಅಧ್ಯಕ್ಷರು ಅವರೇ ಹೇಳಿರುವಂತ ಪ್ರಕಾರ ಸಿದ್ದರಾಮಯ್ಯನವರು ಈ ರಾಜ್ಯದ ನಾಯಕರು 28ಕ್ಕೆ ಅವರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲರದ್ದು ಒತ್ತಾಯ ಇದೆ. ನಮ್ಮ ಒತ್ತಾಯಕ್ಕೆಲ್ಲ ಅವ್ರು ಮಣಿದು ಸ್ಪರ್ಧೆ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ ಈಗ ಮತ್ತೆ ಹೈಕೋರ್ಟ್ಗೆ ಅಪೀಲ್ ಅನ್ನು ಹಾಕಿದೆ. ಏನ್ ಕೇಸ್ ಇದೆ ಅದನ್ನ ವಜಾ ಮಾಡಿ ಅಂತ ಹೇಳಿ ಅವರ ಅರ್ಜಿಯನ್ನ ಗೊತ್ತಿಲ್ಲಮ್ಮ. ಅವ್ರದ್ದು ಏನ್ ಸ್ಕೀಮ್ಸ್ ಇದೆಯಾ, ಅವ್ರದ್ದು ಪ್ಲಾನ್ಸ್ ಗೊತ್ತಿಲ್ಲ ನಮ್ಗೆ. ಅವ್ರು ಏನೇನ್ ಮೈಂಡ್ ಯಾವ ತರ ಓಡಿಸ್ತಾರೆ ಅದ್ರ ಬಗ್ಗೆ. ನಾನು ನೆನ್ನೆನೆ ಹೇಳಿದ್ದಾರೆ, ನವೆಂಬರ್ ಕ್ರಾಂತಿ BJPಯಲ್ಲಿರೋದು, ಕಾಂಗ್ರೆಸ್ ಪಕ್ಷದಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿನೂ ಇಲ್ಲ, ಯಾವ ಭ್ರಾಂತಿನೂ ಇಲ್ಲ. ನಮ್ಗೆ ಕರೆಕ್ಟ್ ಆಗಿದೆ. ಕ್ರಾಂತಿ ಏನಾದ್ರು ನಡೆದ್ರೆ ಈಗ ಡೈಲಿ ಅವ್ರು ಕಿತ್ತಾಡ್ತಾರೆ. ಯಾರು ಯತ್ನಾಳ್, ವಿಜೇಂದ್ರ ಅವ್ರದ್ದೆಲ್ಲ ಗ್ಯಾಂಗ್ಗಳು ಮಾಡ್ಕೊಂಡಿದ್ದಾರೆ. 5-6 ಗುಂಪಿದೆ. ಅವ್ರು ಬಿಟ್ಟು ನಮ್ಮನ್ನ ಯಾಕೆ ಇಟ್ಕೊಂಡಿದ್ದಾರೆ? ಸುಸೂತ್ರವಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನಗಳಿಗೆ ಅನುಕೂಲ ಆಗುವಂತ ಸರ್ಕಾರ ಕೊಡ್ತಾ ಇದ್ದಾರೆ. ಜನಗಳೆಲ್ಲ ಖುಷಿಯಾಗಿದ್ದಾರೆ. ಇಷ್ಟೇ ನಮ್ದು ಅಭಿವೃದ್ಧಿ ಅಂತ ನಮ್ ಗಮನ ಅಷ್ಟೇ ನಮ್ಮ ಸರ್ಕಾರದ್ದು. ಇನ್ನು ಉಳಿದಂಗೆಲ್ಲ ನೀವು ಬಿಜೆಪಿ ಅವ್ರನ್ನ ಕೇಳ್ಬೇಕು. ಕ್ರಾಂತಿ ಸರ್ಕಾರ ಕೆಲಸ ಮಾಡಬೇಕು, ಈ ರೀತಿ ಒಂದ್ ರೀತಿ ಜಟಾಪಟಿ ಅನ್ನೋ ರೀತಿಯಲ್ಲಿ, ಅಂದ್ರೆ ಎಲ್ಲೈತೆ ಜಟಾಪಟಿ? ಎಲ್ಲೈತೆ ಜಟಾಪಟಿ ಹೇಳಿ. ಬಿಜೆಪಿಯಲ್ಲಿ ಇಲ್ದಿದಂತ ಜಟಾಪಟಿ ಕಾಂಗ್ರೆಸ್ ಪಕ್ಷದಲ್ಲಿ ಇದೆಯಾ? ಯಾರ್ರೀ ಹೇಳಿದ್ದು? ಯಾರು ವಿರುದ್ಧವಾಗಿ ಯಾರಾದ್ರೂ ಹೇಳಿದಾರ? ಎಲ್ಲಾ ಪರವಾಗಿ ಹೇಳಿರೋದು. ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ಹೇಳಿದ್ದಾರೆ, ಎಲ್ಲ ಡಿ.ಕೆ. ಶಿವಕುಮಾರ್ ಅವ್ರ ಪರವಾಗಿ ಹೇಳಿದ್ದಾರೆ. ನಾವೆಲ್ಲ ಒಂದೇ ಅನ್ನೋದು ಅಷ್ಟೇನೆ. ನೀವ್ ಯಾಕೆ ಇದರಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಕ್ ಹೋಗ್ತೀರಾ? ಸಿಎಂ ಸಿದ್ದರಾಮಯ್ಯ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಎಷ್ಟು ಮುಖ್ಯನೋ ಶಾಸಕರ ಅಭಿಪ್ರಾಯನೂ ಅಷ್ಟೇ ಮುಖ್ಯ ಅನ್ನುವಂತ ಮಾತಾಡಿದ್ದಾರೆ. ಸಾಹೇಬ್ರನ್ನ ಕೇಳಿ, ಸಿದ್ದರಾಮಯ್ಯ ಸಾಹೇಬ್ರನ್ನ ಕೇಳಿ. ದಟ್ ಈಸ್ ಚೀಫ್ ಮಿನಿಸ್ಟರ್ ಸ್ಟೇಟ್ಮೆಂಟ್. ಈಗ ಎಲ್ಲ ಸಚಿವರು ಏನೇನ್ ಕೆಲಸ ಮಾಡಿದ್ದಾರೆ ಅನ್ನುವಂತ ರಿಪೋರ್ಟ್ ಅನ್ನ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೀವು ಕೂಡ ಕೊಟ್ಟಿದ್ದೀರಾ? ನನ್ಗೆ ಗೊತ್ತಿಲ್ಲಮ್ಮ. ನನ್ ನೋಡಮ್ಮ, ಹೈಕಮಾಂಡ್ ಅವ್ರದೇ ರೀತಿಯಲ್ಲಿ ಮೌಲ್ಯಮಾಪನ ಮಾಡ್ತಾರೆ ಯಾವ್ಯಾವ ಇಲಾಖೆಯಲ್ಲಿ. ನನಗಂತೂ ಗೊತ್ತಿಲ್ಲ ಅದು. ಹೈಕಮಾಂಡ್ ಸಮರ್ಥರಿದ್ದಾರೆ. 130-140 ವರ್ಷಗಳ ಇತಿಹಾಸ ಇರೋದು ಕಾಂಗ್ರೆಸ್ ಪಕ್ಷ. ಹೈಕಮಾಂಡ್ ನಮ್ದು ಸ್ಟ್ರಾಂಗ್ ಆಗಿದೆ. ಹೈಕಮಾಂಡ್ ಅವ್ರಿಗೆ ಏನೇನು ಮಾಹಿತಿಗಳು ಬೇಕೋ ತರಿಸ್ಕೊಂಡಿರ್ತಾರೆ. ಅದ್ರ ಪ್ರಕಾರ ಮೌಲ್ಯಮಾಪನ ಅದೆಲ್ಲ ನನಗೆ ಗೊತ್ತಿಲ್ಲ. ಆದರೆ ಎಲ್ಲಾ ಸಚಿವರುಗಳ ಬಗ್ಗೆ ಅವ್ರ ಹತ್ರ ಮಾಹಿತಿ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಕೃಷ್ಣ ಬೈರೇಗೌಡ ಸರ್ಕಾರ ರಚನೆ ಸಂದರ್ಭದಲ್ಲೇ ಎಲ್ರಿಗೂ ತ್ಯಾಗ ಮಾಡಬೇಕಾಗುತ್ತೆ ಅದು ಕೃಷ್ಣ ಬೈರೇಗೌಡರು ಕೇಳ್ಬೇಕು ನೀವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.